ಇವತ್ತಿನ ಕಾನ್ಸೆಪ್ಟು ಹೈ ಇಂಪ್ಯಾಕ್ಟ್ ನ್ಯೂಸ್. ಸೊ ಹೈ ಇಂಪ್ಯಾಕ್ಟ್ ನ್ಯೂಸ್ ಅಂದ್ರೆ ಏನು, ಇದು ಯಾವ ತರ ವರ್ಕ್ ಆಗುತ್ತೆ, ಹಾಗೆ ಹೈ ಇಂಪ್ಯಾಕ್ಟ್ ನ್ಯೂಸ್ ಬರೋದ್ರಿಂದ ಫಾರೆಕ್ಸ್ ಟ್ರೇಡರ್ಸ್ಗೆ ಏನೇನು ಇಂಪ್ಯಾಕ್ಟ್ ಮಾಡುತ್ತೆ. ಹಾಗೆ ನೀವು ಕೇಳಿರ್ಬೋದು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಬರುತ್ತೆ, ಹೈ ಮೂಮೆಂಟ್ಸ್ ಬರುತ್ತೆ ನ್ಯೂಸ್ ಬಿಡುಗಡೆ ಆಗೋ ಟೈಮಲ್ಲಿ ಅಂತ. ಸೊ ಅದು ಯಾವ್ಯಾವ ನ್ಯೂಸ್ಗಳಿದಾವೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಹೈ ಇಂಪ್ಯಾಕ್ಟ್ ನ್ಯೂಸಸ್. ಸೊ ಇಲ್ಲಿ ಗಂಟ ನೀವು ಏನೇನು ನ್ಯೂಸ್ ನೋಡಿದ್ರಿ ಅದೇ ಥರ ಇಲ್ಲೂ ನಿಮಗೆ ಕೆಲವೊಂದು ನ್ಯೂಸ್ಗಳು ಬಂದಾಗ ಏನಾಗುತ್ತೆ, ಹಾಗೆ ಯಾವ ಥರ ಈ ನ್ಯೂಸ್ನ ನೋಡೋದು, ಜೊತೆಗೆ ರೆಡ್ ಫೋಲ್ಡರ್ಸ್ ನ್ಯೂಸ್ ಬಂದಾಗ ನಾವು ಏನು ನೋಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿಗೆ ಡೇ 66 ಆಯಿತು. ಓಕೆ, ಮೊದಲಿಗೆ ವಾಟ್ ಈಸ್ ಹೈ ಇಂಪ್ಯಾಕ್ಟ್ ನ್ಯೂಸಸ್? ಹೈ ಇಂಪ್ಯಾಕ್ಟ್ ನ್ಯೂಸಸ್ ಅಂದರೆ ಏನು? ಹೈ ಇಂಪ್ಯಾಕ್ಟ್ ನ್ಯೂಸಸ್ ರೆಫರ್ಸ್ ಟು, ಹೈ ಇಂಪ್ಯಾಕ್ಟ್ ನ್ಯೂಸಸ್ ಅಂದರೆ ಮೇಜರ್ ಎಕನಾಮಿಕ್ ಇವೆಂಟ್ಸ್ ದಟ್ ಕ್ಯಾನ್ ಕಾಸ್ ಹ್ಯೂಜ್ ಮೂಮೆಂಟ್ಸ್ ಇನ್ ದಿ ಫಾರೆಕ್ಸ್ ಮಾರ್ಕೆಟ್. ಮೇಜರ್ ಎಕನಾಮಿಕ್ ಇವೆಂಟ್ಸು, ಓಕೆ, ಅದು ಯಾವುದಾಗಿರ್ಬೋದು, NFP ಆಗಿರ್ಬೋದು, CPI ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಡಾಟಾ ಆಗಿರ್ಬೋದು, ಅಥವಾ ಸೆಂಟ್ರಲ್ ಬ್ಯಾಂಕ್ ಸ್ಪೀಚ್ ಆಗಿರ್ಬೋದು. ಸೊ ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ಹ್ಯೂಜ್ ಮೂಮೆಂಟ್ಸ್ನ ತರುತ್ತೆ ಯಾವುದರಲ್ಲಿ? ಫಾರೆಕ್ಸ್ ಮಾರ್ಕೆಟಲ್ಲಿ. ಓಕೆ, ದೀಸ್ ನ್ಯೂಸಸ್ ರಿಲೀಸಸ್ ಕ್ಯಾನ್ ಮೂವ್ ಕರೆನ್ಸಿ ಪೇರ್ಸ್. ಓಕೆ, ಈ ಥರ ನ್ಯೂಸ್ಗಳೇನಾದರೂ ಬರ್ತಾ ಇದ್ದರೆ ಇದೇನಾಗುತ್ತೆ, ಕರೆನ್ಸಿ ಪೇರ್ಸ್ಗಳು ಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ನೋಡೋದಾದರೆ ಇದು ಬಂದಂಗೆ ವೆರಿ ಫಾಸ್ಟಾಗಿ ಮಾರ್ಕೆಟ್ ಅನ್ನೋದು ಮೂವ್ ಆಗುತ್ತೆ, ಹಾಗೆ ವೆರಿ ಅಗ್ರೆಸಿವ್ಲಿ, ಹಾಗೆ ವಿತಿನ್ ಎ ಸೆಕೆಂಡ್ಸ್ ಆರ್ ಮಿನಿಟ್ಸ್. ಸೊ ಈ ನ್ಯೂಸಸ್ಗಳೆಲ್ಲ ಬಂದಾಗ ಜಸ್ಟ್ ಸೆಕೆಂಡ್ಸ್ ಆರ್ ಮಿನಿಟ್ಸಲ್ಲಿ ನಮಗೆ ಆ ಬಿಗ್ ವಾಲಟಿಲಿಟಿ ಅನ್ನೋದು ಬರುತ್ತೆ, ಅಂದರೆ ಫಾಸ್ಟ್ ಮೂಮೆಂಟ್ ಬರುತ್ತೆ. ಫಾಸ್ಟನ್ನೇ ಅಗ್ರೆಸಿವ್ ಅಂತಲೂ ಕರೆಯೋದು. ಓಕೆ, ನೆಕ್ಸ್ಟು ಸಿಂಪಲ್ ಮೀನಿಂಗ್ ನೋಡೋದಾರೆ, ಹೈ ಇಂಪ್ಯಾಕ್ಟ್ ನ್ಯೂಸ್ ಈಕ್ವಲ್ ಟು ಬಿಗ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್ ದಟ್ ಟ್ರೇಡರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಕ್ಲೋಸ್ಲಿ ವಾಚ್. ಹೈ ಇಂಪ್ಯಾಕ್ಟ್ ನ್ಯೂಸಸ್ ಬರ್ಬೇಕಾದ್ರೆ ಬಿಗ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್ ಬರುತ್ತೆ ಅಂತ ನಮಗೆ ಗೊತ್ತಾಯ್ತಲ್ವಾ? ಸೊ ಅದನ್ನು ಟ್ರೇಡರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ವಾಚ್ ಮಾಡ್ತಿರ್ತಾರೆ. ಓಕೆ, ಹೈ ಇಂಪ್ಯಾಕ್ಟ್ ನ್ಯೂಸಸ್ ಈಕ್ವಲ್ ಟು ಬಿಗ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್. ಅರ್ಥ ಆಯ್ತಲ್ವಾ? ಹೈ ಇಂಪ್ಯಾಕ್ಟ್ ನ್ಯೂಸ್ ಅನ್ನೋದು ಬಿಗ್ ಮಾರ್ಕೆಟ್ ಮೂವಿಂಗ್ ಇವೆಂಟ್ಸ್ ಆಗಿರುತ್ತೆ. ಓಕೆ, ವೈ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಮ್ಯಾಟರ್ಸ್? ಯಾಕೆ ಹೈ ಇಂಪಾರ್ಟೆಂಟ್ ನ್ಯೂಸು ಮ್ಯಾಟ್ರ್ ಆಗುತ್ತೆ? ಹೈ ಇಂಪ್ಯಾಕ್ಟ್ ನ್ಯೂಸ್ ಅಫೆಕ್ಟ್ಸ್ ಕರೆನ್ಸಿ ವ್ಯಾಲ್ಯೂ, ಮಾರ್ಕೆಟ್ ಸೆಂಟಿಮೆಂಟ್, ಇಂಟ್ರೆಸ್ಟ್ ರೇಟ್ಸ್ ಎಕ್ಸ್ಪೆಕ್ಟೇಷನ್ಸ್, ಎಕನಾಮಿಕ್ ಔಟ್ಲುಕ್, ಟ್ರೇಡಿಂಗ್ ವಾಲಟಿಲಿಟಿ. ಹೈ ಇಂಪ್ಯಾಕ್ಟ್ ನ್ಯೂಸಸ್ ಏನೇನಕ್ಕೆ ಅಫೆಕ್ಟ್ ಮಾಡುತ್ತೆ ಅಂದರೆ ಕರೆನ್ಸಿ ವ್ಯಾಲ್ಯೂಗೆ ಅಫೆಕ್ಟ್ ಮಾಡುತ್ತೆ, ಹಾಗೆ ಮಾರ್ಕೆಟ್ ಸೆಂಟಿಮೆಂಟು. ಓಕೆ, ಮಾರ್ಕೆಟು ಪಾಸಿಟಿವ್ ಆರ್ ನೆಗೆಟಿವ್ ಏನು ಬೇಕಾದ್ರೂ ಆಗ್ಬೋದು. ಸೊ ಅದನ್ನೇ ನಾವು ಮಾರ್ಕೆಟ್ ಸೆಂಟಿಮೆಂಟ್ ಅಂತ ಹೇಳೋದು. ಸೊ ಮಾರ್ಕೆಟ್ ಸೆಂಟಿಮೆಂಟಿಗೆ ಅಫೆಕ್ಟ್ ಆಗುತ್ತೆ. ಹಾಗೆ ಇಂಟ್ರೆಸ್ಟ್ ರೇಟ್ ಎಕ್ಸ್ಪೆಕ್ಟೇಷನ್ಸು. ಸೊ ಆ್ಯಕ್ಚುಲಿಗೂ ಫಾರ್ಕಾಸ್ಟಿಗೂ ಡಿಫ್ರೆನ್ಸ್ ಏನು ಅಂತ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೇ ಹೇಳಿದ್ದೀನಿ. ಸೊ ಅದರ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಇದು ಅಫೆಕ್ಟ್ ಆಗುತ್ತೆ. ಹಾಗೆ ಎಕನಾಮಿಕ್ ಔಟ್ಲುಕ್ಕು, ಎಕಾನಮಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಯಾವುದರಿಂದ ಗೊತ್ತಾಗುತ್ತೆ ಅಂತಂದರೆ ಈ ಹೈ ಇಂಪ್ಯಾಕ್ಟ್ ನ್ಯೂಸ್ ಬರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಅಷ್ಟೊಂದು ಮೂಮೆಂಟ್ಸ್ ಬರ್ಬೇಕಾದ್ರೆ ಓಕೆ ಏನೋ ಸಮಥಿಂಗ್ ನಡೀತಿದೆ ಅಂತ. ಹಾಗೆ ಟ್ರೇಡಿಂಗ್ ವಾಲಟಿಲಿಟಿ ಅಂದರೆ ನೀವು ಚಾರ್ಟಲ್ಲಿ ನೋಡ್ದಂಗೆ ಒಂದು ಕ್ಯಾಂಡಲ್ಲೇ ನಿಮಗೆ ಅವತ್ತಿನ ದಿನದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಬಿಡುತ್ತೆ, ಅಂದರೆ ತುಂಬ ಪಿಪ್ಸ್ನ ಕ್ಯಾಪ್ಚರ್ ಮಾಡಿಬಿಡುತ್ತೆ. ಓಕೆ, ಒನ್ ನ್ಯೂಸ್ ರಿಲೀಸ್ ಕ್ಯಾನ್ ಮೂವ್ ದಿ ಮಾರ್ಕೆಟ್ ಹಂಡ್ರೆಡ್ಸ್ ಆಫ್ ಪಿಪ್ಸ್. ಸೊ ಒಂದು ನ್ಯೂಸ್ ಏನಾದರೂ ರೆಡ್ ಫೋಲ್ಡರ್ ನ್ಯೂಸ್ ಬರ್ತಾ ಇದೆ ಅಂತಂದರೆ ಅದು ಹಂಡ್ರೆಡ್ಸ್ ಆಫ್ ಪಿಪ್ಸ್ನ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಇರುತ್ತೆ. ಯಾಕಂತಂದರೆ ಆ ನ್ಯೂಸಿಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನೋದಿರುತ್ತೆ. ಅರೌಂಡು 2000 ಪಿಪ್ಸ್ ಎಲ್ಲ ಹೋಗಿರೋ ಚಾನ್ಸಸ್ಸು ಇದೆ. ಓಕೆ, ಗೋಲ್ಡಲ್ಲಿ ಅದೇ ಥರ ಯೂರೋ USDಲೆಲ್ಲ ನೋಡೋದಾದ್ರೆ 800-700 ಪಿಪ್ಸ್ ಎಲ್ಲ ಮೂಮೆಂಟ್ಸ್ ಬರುತ್ತೆ. ಓಕೆ, ಸೊ ಈ ಹೈ ಇಂಪ್ಯಾಕ್ಟ್ ನ್ಯೂಸಸ್ಗಳು ಬರಬೇಕಾದ್ರೆ ಅದು ನೀವು ಬೇಕಾದರೆ ಲೈವಲ್ಲಿ ನೋಡ್ಬೋದು. ಓಕೆ, ನೀವು ಫ್ರೀ ಇದ್ದಾಗ ಈ ಥರ ನ್ಯೂಸಸ್ ಯಾವ ಥರ ಬರ್ತಿದ್ರೆ ನೀವು ಡೆಮೋದಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಯಾಂಡಲ್ಸ್ ಎಷ್ಟು ಬೇಗ ಸ್ಪೈಕ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ನೋಡೋದಾದರೆ ವೇರ್ ಟು ಫೈಂಡ್ ಹೈ ಇಂಪ್ಯಾಕ್ಟ್ ನ್ಯೂಸಸ್.
ಹೈ ಇಂಪ್ಯಾಕ್ಟ್ ನ್ಯೂಸಸ್ಸು ನಾವು ಎಲ್ಲಿ ನೋಡ್ಬೋದು ಅಂತಂದರೆ, ಟ್ರೇಡರ್ಸ್ ಯೂಸ್ ಆ್ಯನ್ ಎಕನಾಮಿಕ್ ಕ್ಯಾಲೆಂಡರ್. ಟ್ರೇಡರ್ಸು ಎಕನಾಮಿಕ್ ಕ್ಯಾಲೆಂಡರ್ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಗಂಟೆ ಹೇಳ್ತಾ ಇದ್ದೆ ಎಕನಾಮಿಕ್ ಕ್ಯಾಲೆಂಡರ್ ಅಂತ. ಸೊ ಎಕನಾಮಿಕ್ ಕ್ಯಾಲೆಂಡ್ರಲ್ಲಿ ನಮಗೆ ಫಸ್ಟ್ ಒನ್ನು ಫಾರೆಕ್ಸ್ ಫ್ಯಾಕ್ಟ್ರಿ ಎಕನಾಮಿಕ್ ಕ್ಯಾಲೆಂಡ್ರು, ನೆಕ್ಸ್ಟ್ ಒನ್ನು investing.com ಎಕನಾಮಿಕ್ ಕ್ಯಾಲೆಂಡರ್. ಸೊ ಇವೆರಡಿದೆ, ಇದು ಪಾಪ್ಯುಲರ್ ಕ್ಯಾಲೆಂಡರ್ಸ್. ಓಕೆ, ಸೊ ನಾವು ನಾರ್ಮಲಾಗಿ ಯೂಸ್ ಮಾಡೋದು ಫಾರೆಕ್ಸ್ ಫ್ಯಾಕ್ಟ್ರಿ. ಓಕೆನಾ. ಫಾರೆಕ್ಸ್ ಫ್ಯಾಕ್ಟ್ರಿ ಕ್ಲಿಕ್ ಮಾಡ್ದಂಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ. ಸೊ ಈ ವೀಕ್ದು ಇಲ್ಲಿ ನೋಡಿ, ಜುಲೈ 26 ಸೆಕೆಂಡ್ ವೀಕು, 5, 6, 7, 8, 9, 10, 11. ಸೊ ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ನಾವು ಯಾವಾಗ 9/7/26 ಈ ವಿಡಿಯೋ ರೆಕಾರ್ಡ್ ಆಗ್ತಿರೋದು. ಓಕೆ, ಸೊ ಇಲ್ಲಿ ನೋಡಿ ಈ ವೀಕ್ದು ಏನೇನು ನ್ಯೂಸಸ್ ಇದೆ ಅಂತೆಲ್ಲ ನಮಗೆ ಗೊತ್ತಾಗ್ತಿದೆ. ಈ ನಮಗೆ ಇಂಪಾರ್ಟೆಂಟ್ ಆಗೋದು ಈ ರೆಡ್ ಫೋಲ್ಡರ್ ನ್ಯೂಸ್ ಮಾತ್ರ. ಓಕೆ, ಇಲ್ಲಿ ಆರೆಂಜ್ ಫೋಲ್ಡರ್ ಇದೆ, ಯೆಲ್ಲೋ ಫೋಲ್ಡರ್ ಇದೆ, ಕಾಣಿಸ್ತಿದೆಯಲ್ವಾ. ಸೊ ಇಲ್ಲಿ ನೋಡಿ ರೆಡ್ ಫೋಲ್ಡರ್ ಏನು, ಅಫಿಷಿಯಲ್ ಕ್ಯಾಶ್ ರೇಟು, RBNS ರೇಟ್ ಸ್ಟೇಟ್ಮೆಂಟು, RBNS ಪ್ರೆಸ್ ಕಾನ್ಫರೆನ್ಸು, ಹಾಗೆ FOMC ಮೀಟಿಂಗ್ ಮಿನಿಟ್ಸು. ಯಾವುದ್ರಲ್ಲಿ ಬರೋ ಪೇರ್ ಯಾವುದು ನೋಡಿ, USDಲಿ. ಅದೇ ಥರ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡಿ ಕ್ಯಾಡಲ್ಲಿ ಎಂಪ್ಲಾಯ್ಮೆಂಟ್ ಚೇಂಜು, ಅನ್ಎಂಪ್ಲಾಯ್ಮೆಂಟ್ ರೇಟು. ಸೊ ಇದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಫೋಲ್ಡರ್ ಕಾಣಿಸ್ತಿದೆಯಲ್ವಾ. ಸೊ ಈ ಫೋಲ್ಡರ್ಗಳನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯೂಶುವಲ್ ಎಫೆಕ್ಟ್ ಏನಿದೆ, ಆ್ಯಕ್ಚುಯಲ್ ಗ್ರೇಟರ್ ದೆನ್ ಫಾರ್ಕ್ಯಾಸ್ಟ್. ಅಂದರೆ ಆ್ಯಕ್ಚುಯಲ್ಗಿಂತ ಫಾರ್ಕ್ಯಾಸ್ಟ್ ಅನ್ನೋದು ಗ್ರೇಟರ್ ಆಗಿದ್ದರಿಂದ ಗುಡ್ ಫಾರ್ ಕಂಟ್ರಿ ಅಥವಾ ಕರೆನ್ಸಿ. ಓಕೆ, ಕ್ಯಾಡಿಗೆ ಒಳ್ಳೆ ನ್ಯೂಸಸ್ ಅನ್ನೋದು ಸಿಕ್ತು. ಸೊ ಈ ಥರ ನಮಗೆ ಪ್ರತಿಯೊಂದು ಇಲ್ಲೇ ಡೀಟೇಲಾಗಿ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ಮಾತ್ರ ಅಲ್ಲ, ಇನ್ನೂ ನಿಮಗೆ ನೆಕ್ಸ್ಟ್ ವೀಕದ್ದು ನೋಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ನೆಕ್ಸ್ಟ್ ವೀಕಲ್ಲಿ ಯಾವ್ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು, ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಪೇರಿಗೆ ಯಾವ್ಯಾವ ನ್ಯೂಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡಿ ಕೋರ್ CPI, M&M, ಕೋರ್ CPI Y&Y. M&M ಅಂದರೆ ಮಂತ್. ಓಕೆ, ಪ್ರತಿ ಮಂತ್ ಕೋರ್ CPI ರಿಲೀಸ್ ಆಗುತ್ತೆ. ಅದೇ ಥರ ಕೋರ್ CPI ಇಯರ್ ಆನ್ ಇಯರ್, ಅಂದರೆ ಇಯರಿಗೆ ಒನ್ಸ್ ಬರೋಂಥದ್ದು Y&Y ಅಂತ ಕರೆಯೋದು. ಇದೆಲ್ಲ ಯಾವುದ್ರಲ್ಲಿ ಬರೋದು ನೋಡಿ, USDಲಿ ಬರೋದು. ಓಕೆ, ಇಲ್ಲಿ ನೋಡಿ ಫೆಡ್ ಚೇರ್ಮನ್ ವ್ರಾಶ್ ಟೆಸ್ಟಿಫೈಸು. ಅದೇ ಥರ ನೆಕ್ಸ್ಟ್ ನೋಡೋದಾದ್ರೆ ಕೋರ್ CPI, PPI, BOC ರೇಟ್ ಸ್ಟೇಟ್ಮೆಂಟು. ಇದೆಲ್ಲ ರೆಡ್ ಫೋಲ್ಡರ್ ನ್ಯೂಸ್ ಏನೇನಿರುತ್ತೆ ಇದೆಲ್ಲ ಹೈ ಇಂಪ್ಯಾಕ್ಟ್ ನ್ಯೂಸಸ್ಸು. ಸೊ ಯೆಲ್ಲೋ ಫೋಲ್ಡರ್ ಇರೋದು ಒಂದು ಲೆವೆಲಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ಬಟ್ ಅಷ್ಟು ಇಂಪ್ಯಾಕ್ಟ್ ಇರೋಲ್ಲ. ನಾವು ಮೇಯ್ನ್ ಫೋಕಸ್ ಮಾಡಬೇಕಾಗಿರೋದು ಈ ರೆಡ್ ಫೋಲ್ಡರ್ ನ್ಯೂಸ್. ಓಕೆನಾ. ನೆಕ್ಸ್ಟು ಅದೇ ಥರ investing.com ಕ್ಲಿಕ್ ಮಾಡ್ದಂಗೆ ನೋಡಿ, investing.com ಓಪನ್ ಆಗುತ್ತೆ. ಓಕೆ, ಈ ಥರ investing.comಲ್ಲೂ ಸೇಮ್ ಅದನ್ನೇ ಇಲ್ಲೂ ತೋರಿಸೋದು. ಇಲ್ಲಿ ನೋಡಿ ಎಸ್ಟರ್ಡೇ, ಟುಡೇ, ಟುಮಾರೋ, ದಿಸ್ ವೀಕ್, ನೆಕ್ಸ್ಟ್ ವೀಕ್, ಕಸ್ಟಮ್ ಡೇಟ್ಸ್. ನಿಮಗೆ ಯಾವುದು ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ದಿಸ್ ವೀಕ್ ಅಂತ ಕೊಟ್ಟಂಗೆ ನೋಡಿ, ಥರ್ಸ್ಡೇ ಜುಲೈ 20, ಮಂಡೇ ಜುಲೈ 6 ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲ ನ್ಯೂಸಸ್ಗಳು ಇಲ್ಲೇ ಇರುತ್ತೆ ನಿಮಗೆ ನೋಡಿ ಡೇಟ್ ವೈಸು. ಟ್ಯೂಸ್ಡೇ ಜುಲೈ 7 ಇದೆ, ಹಾಗೆ ವೆಡ್ನೆಸ್ಡೇ ಜುಲೈ 8 ಇದೆ, ಹಾಗೆ ಥರ್ಸ್ಡೇ ಜುಲೈ 9 ಇದೆ. ಸೊ ಇಲ್ಲೆಲ್ಲ ಯಾವ್ಯಾವ ಕರೆನ್ಸಿಗೆ ಯಾವ್ಯಾವ ನ್ಯೂಸ್ ಬರ್ತಾ ಇದೆ, ಆಮೇಲೆ ಆ್ಯಕ್ಚುಲಿಗೂ ಫಾರ್ಕ್ಯಾಸ್ಟಿಗೂ ಏನು ಡಿಫ್ರೆನ್ಸ್ ಇದೆ, ಪ್ರತಿಯೊಂದು ಗೊತ್ತಾಗುತ್ತೆ. ಓಕೆ, ಸೊ ಈ ಥರ ನಾವು ಹೈ ಇಂಪ್ಯಾಕ್ಟ್ಗಳ ನ್ಯೂಸಸ್ಗಳನ್ನ ನೋಡೋದು. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ನ್ಯೂಸಸ್ ಏನು ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಯಾವ ಥರ ನೋಡಬೇಕು, ಇದು ಟ್ರೇಡಿಂಗಿಗೆ ಯಾವ ಥರ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನಾನು ನೆಕ್ಸ್ಟ್ ಬರ್ತಾ ಹೇಳ್ತೀನಿ. ಓಕೆ, ಹೈ ಇಂಪ್ಯಾಕ್ಟ್ ಇವೆಂಟ್ಸ್ ಆರ್ ಯೂಶಲಿ ಮಾರ್ಕ್ಡ್ ಇನ್ ರೆಡ್. ಸೊ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಯಾವತ್ತೂ ರೆಡ್ ಫೋಲ್ಡರ್ ಆಗಿರುತ್ತೆ. ಓಕೆ, ನೀವು ನೋಡಿದ್ರಲ್ವಾ ರೆಡ್ ಫೋಲ್ಡರು. ಸೊ ಆ ರೆಡ್ ಫೋಲ್ಡರಲ್ಲಿರುತ್ತೆ. ನೆಕ್ಸ್ಟು ಮೇಜರ್ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಇವೆಂಟ್ಸು ಯಾವ್ಯಾವುದು ಮೇಜರ್ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಅಂತ ನೋಡಿದರೆ, ಫಸ್ಟ್ ಒನ್ನು ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸು, ಸೆಕೆಂಡ್ ಒನ್ನು CPI ಇನ್ಫ್ಲೇಷನ್ ಡಾಟಾ, ಹಾಗೆ ಥರ್ಡ್ ಒನ್ನು NFP ನಾನ್ ಫಾರ್ಮ್ ಪೇರೋಲು, ಫೋರ್ತ್ ಒನ್ನು GDP ರಿಪೋರ್ಟ್ಸು, ಹಾಗೆ ಫಿಫ್ತ್ ಒನ್ನು ಸೆಂಟ್ರಲ್ ಬ್ಯಾಂಕ್ ಸ್ಪೀಚ್. ಸೊ ಇದು ಮೈನ್ ರೆಡ್ ಫೋಲ್ಡರ್ ನ್ಯೂಸ್ ಹೈ ಇಂಪ್ಯಾಕ್ಟ್ ನ್ಯೂಸಸ್ಗಳಾಗಿರುತ್ತೆ. ಓಕೆನಾ. ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್, ಇವಾಗ ಫಸ್ಟ್ ಒನ್ನು ಇಂಟ್ರೆಸ್ಟ್ ರೇಟ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತು. ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಇನ್ ಫಾರೆಕ್ಸ್, ಸೆಂಟ್ರಲ್ ಬ್ಯಾಂಕ್ಸ್ ಡಿಸೈಡ್ ವೆದರ್ ಟು ರೈಸ್ ರೇಟ್ಸ್, ಕಟ್ ರೇಟ್ಸ್, ಕೀಪ್ ರೇಟ್ಸ್ ಅನ್ಚೇಂಜ್ಡ್. ಸೊ ಸೆಂಟ್ರಲ್ ಬ್ಯಾಂಕ್ಸ್ ಏನು ಮಾಡ್ತಾರೆ, ರೈಸ್ ಮಾಡಬೇಕಾ, ಕಟ್ ಮಾಡಬೇಕಾ, ಅಥವಾ ಇರೋದೇ ಇರಲ್ಲ ಅಂತ ಎಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ರಿಸಲ್ಟು ಯೂಜ್ ಕರೆನ್ಸಿ ಮೂಮೆಂಟ್ಸು. ಸೊ ಯೂಜ್ ಕರೆನ್ಸಿ ಮೂಮೆಂಟ್ಸ್ ಅನ್ನೋದು ಬರುತ್ತೆ, ಅಂದರೆ ತುಂಬ ಕರೆನ್ಸಿ ಮೂಮೆಂಟ್ಸ್ ಅನ್ನೋದು ಬರುತ್ತೆ. ಹಾಗೆ ಎಕ್ಸಾಂಪಲ್ ನೋಡೋದಾರೆ ಇಂಟ್ರೆಸ್ಟ್ ರೇಟ್ ಹೈಕ್. ಇವಾಗ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಕರೆನ್ಸಿ ಆಫ್ಟನ್ ಸ್ಟ್ರೆಂಥನ್. ಸೊ ಕರೆನ್ಸಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಹೈಕ್ ಆದರೆ ಏನಾಗುತ್ತೆ ಹೇಳಿ, ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಅದೇ ಇಂಟ್ರೆಸ್ಟ್ ರೇಟು ಕಟ್ ಆದರೆ ಕರೆನ್ಸಿ ವೀಕ್ ಆಗುತ್ತೆ. ಅದೇ ಇಂಟ್ರೆಸ್ಟ್ ರೇಟು ನ್ಯೂರಲಲ್ಲೇ ಇದ್ದರೆ ಮಾರ್ಕೆಟು ನ್ಯೂರಲಲ್ಲೇ ಇರುತ್ತೆ. ಓಕೆ, ಹಾಗೆ CPI ನೇ ನಾವು ಇನ್ಫ್ಲೇಷನ್ ಡಾಟಾ ಅಂತ ಕರೆಯೋದು.
ಮೆಜರ್ಸ್ ಇನ್ಫ್ಲೇಷನ್ಸ್ ಲೆವೆಲ್. ಸೊ ಇದು ಏನು ಮಾಡುತ್ತೆ CPI, ಆ ಕಂಟ್ರಿದು ಇನ್ಫ್ಲೇಷನ್ ಲೆವೆಲ್ ಏನು ಅಂತ ಮೆಜರ್ ಮಾಡುತ್ತೆ. ಹೈಯರ್ CPI ದೆನ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೈಯರ್ CPI ಬಂದರೆ ಕರೆನ್ಸಿ ಮೇ ಸ್ಟ್ರೆಂಥನು, ಕರೆನ್ಸಿ ಏನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ. ಅದೇ ಲೋವರ್ CPI ದೆನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಲೋವರ್ CPI ಏನಾದ್ರು ಬಂದರೆ ಕರೆನ್ಸಿ ಮೇ ಕರೆನ್ಸಿ ಏನಾಗುತ್ತೆ ವೀಕ್ ಆಗುತ್ತೆ. ಓಕೆ, ಹಾಗೆ NFP ನಾನ್ ಫಾರ್ಮ್ ಪೇರೋಲ್ ಮೆಜರ್ಸ್ ನ್ಯೂ ಜಾಬ್ಸ್ ಕ್ರಿಯೇಟೆಡ್ ಇನ್ USA. ಸೊ NFP ಮೇಯ್ನಾಗಿ ಬರೋದು ನ್ಯೂ ಜಾಬ್ಸ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ತಿಳಿಸೋಕ್ಕೋಸ್ಕರ NFP ಬರೋದು, ಪ್ರತಿ ಮಂತು ಬರುತ್ತೆ. ಓಕೆ, ರಿಲೀಸ್ಡ್ ಮಂತ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಾರೆಕ್ಸ್ ಇವೆಂಟು. ಸೊ NFP ಅನ್ನೋದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫಾರೆಕ್ಸ್ ಇವೆಂಟು. ಕ್ಯಾನ್ ಕ್ರಿಯೇಟ್ ಎಕ್ಸ್ಟ್ರೀಮ್ ವಾಲಟಿಲಿಟಿ. ಇದೇನು ಮಾಡುತ್ತೆ, ತುಂಬ ವಾಲಟಿಲಿಟಿ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಹಾಗೆ ಫೋರ್ತ್ ಒನ್ನು GDP ರಿಪೋರ್ಟ್ಸು. GDP ರಿಪೋರ್ಟ್ಸ್ ಏನು ಮಾಡುತ್ತೆ, ಮೆಜರ್ಸ್ ಎಕನಾಮಿಕ್ ಗ್ರೋತ್ ಏನಂತ ತಿಳಿಸುತ್ತೆ. ಅದೇ ಸ್ಟ್ರಾಂಗ್ GDP ಏನಾದ್ರು ಬಂದರೆ ಬುಲ್ಲಿಶ್ ಫಾರ್ ಕರೆನ್ಸಿ ಬುಲ್ಲಿಶ್ ಆಗಿರುತ್ತೆ. ಅದೇ ವೀಕ್ GDP ಬಂದರೆ ಬಿಯರಿಶ್ ಕರೆನ್ಸಿ ಏನಾಗುತ್ತೆ ಬಿಯರಿಶ್ ಆಗಿರುತ್ತೆ. ಓಕೆ, ಅದೇ ಫಿಫ್ತ್ ಒನ್ನು ಸೆಂಟ್ರಲ್ ಬ್ಯಾಂಕ್ ಸ್ಪೀಚಸ್ಸು. ಸೊ ಸೆಂಟ್ರಲ್ ಬ್ಯಾಂಕ್ಸ್ ಸ್ಪೀಚಸ್ ಅನ್ನೋದು ಹೈ ಇಂಪ್ಯಾಕ್ಟ್ ನ್ಯೂಸ್ ಆಗಿರುತ್ತೆ. ಕಮೆಂಟ್ಸ್ ಫ್ರಮ್ ಸೆಂಟ್ರಲ್ ಬ್ಯಾಂಕ್ ಅಫಿಷಿಯಲ್ಸ್ ಕ್ಯಾನ್ ಮೂವ್ ಮಾರ್ಕೆಟ್ ಸಿಗ್ನಿಫಿಕೆಂಟ್ಲಿ. ಸೊ ಇಲ್ಲಿ ಏನು ಮಾಡ್ತಾರೆ, ಅಫಿಷಿಯಲ್ಸು, ಈ ಸೆಂಟ್ರಲ್ ಬ್ಯಾಂಕ್ಸಲ್ಲಿ ಯಾರ್ಯಾರು ಅಫಿಷಿಯಲ್ಸ್ ಇರ್ತಾರೆ ಅವ್ರೇನು ಮಾಡ್ತಾರೆ, ಒಂದೊಂದು ಸ್ಪೀಚ್ಗಳನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದೇನಾಗುತ್ತೆ, ಮಾರ್ಕೆಟು ಹೈ ವಾಲಟಿಲಿಟಿಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೇಡರ್ಸ್ ಅನಲೈಸ್ ಫ್ಯೂಚರ್ ಪಾಲಿಸಿ, ಇಂಟ್ರೆಸ್ಟ್ ರೇಟ್ ಔಟ್ಲುಕ್, ಎಕನಾಮಿಕ್ ಎಕ್ಸ್ಪೆಕ್ಟೇಷನ್ಸ್. ಸೊ ಟ್ರೇಡರ್ಸು ಅನಲೈಸ್ ಮಾಡ್ಬೋದು ಫ್ಯೂಚರ್ ಪಾಲಿಸಿ ಏನೇನು ತರ್ತಾರೆ, ಹಾಗೆ ಇಂಟ್ರೆಸ್ಟ್ ರೇಟ್ ಕಟ್ ಆಯ್ತದ ಹೈಕ್ ಆಗ್ತದ, ಹಾಗೆ ಎಕನಾಮಿಕ್ ಎಕ್ಸ್ಪೆಕ್ಟೇಷನ್ಸ್ ಏನೇನಿದೆ ಅನ್ನೋದೆಲ್ಲ ತಿಳ್ಕೊಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕರೆನ್ಸಿ ಅಫೆಕ್ಟೆಡ್. ಸೊ ಇದರಿಂದ ಹೈ ಇಂಪ್ಯಾಕ್ಟೆಡ್ ನ್ಯೂಸಿಂದ ಯಾವ್ಯಾವ ಕರೆನ್ಸಿ ಎಫೆಕ್ಟ್ ಆಗುತ್ತೆ ಅಂತಂದರೆ, ಫಸ್ಟ್ ಒನ್ನು USD ಮೋಸ್ಟ್ ಇಂಪ್ಯಾಕ್ಟೆಡ್ ಕರೆನ್ಸಿ. ಅದೇ ಸೆಕೆಂಡ್ ಒನ್ನು ಯೂರೋ ಅಫೆಕ್ಟೆಡ್ ಬೈ ಯೂರೋಝೋನ್ ನ್ಯೂಸು. ಸೊ ಯೂರೋಝೋನ್ ನ್ಯೂಸ್ ಏನಾದ್ರು ಬಂದರೆ ನಮಗೆ ಯೂರೋ ಅಫೆಕ್ಟ್ ಆಗುತ್ತೆ. ಅದೇ GBP ಅಫೆಕ್ಟ್ ಆಗಬೇಕು ಅಂದರೆ ಅಫೆಕ್ಟೆಡ್ ಬೈ UK ನ್ಯೂಸ್ ಬಂದರೆ ನಮಗೆ GBP ಅಫೆಕ್ಟ್ ಆಗುತ್ತೆ. ಅದೇ ಅಫೆಕ್ಟೆಡ್ ಬೈ ಜಪಾನ್ ನ್ಯೂಸ್ ಏನಾದ್ರು ಬಂದರೆ JPY ಪೇರ್ ಅನ್ನೋದು ಅಫೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಎಕ್ಸಾಂಪಲ್ ಆಫ್ ಹೈ ಇಂಪ್ಯಾಕ್ಟ್ ನ್ಯೂಸು. ಇವಾಗ ಇದರದ್ದು ಎಕ್ಸಾಂಪಲ್ ನೋಡೋಣ. ಹೈ ಇಂಪ್ಯಾಕ್ಟ್ ನ್ಯೂಸ್ದು ಎಕ್ಸ್ಪೆಕ್ಟೆಡ್ CPI 3%, ಎಕ್ಸ್ಪೆಕ್ಟ್ ಮಾಡ್ತಿರೋದು 3% ಬರ್ಬೋದು ಅಂತ, ಬಟ್ ಆ್ಯಕ್ಚುಯಲ್ CPI ಬಂದಿದ್ದು 4.2%. ಸೊ 1.12% ಎಕ್ಸ್ಟ್ರಾ ಬಂದಿದೆ ಅಲ್ವಾ, ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಬಂದಿದೆಯಲ್ಲ. ಜಾಸ್ತಿ ಬಂದರೆ ಏನಾಗುತ್ತೆ, ಹೈಯರ್ ದೆನ್ ಎಕ್ಸ್ಪೆಕ್ಟೆಡ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಬಂದಿದೆ. ಮಾರ್ಕೆಟ್ ರಿಯಾಕ್ಷನ್ USD ಸ್ಟ್ರೆಂಥನ್ಸ್ ರ್ಯಾಪಿಡ್ಲಿ. ಸೊ ಇದರಿಂದ ಏನಾಗುತ್ತೆ, USD ಸ್ಟ್ರಾಂಗ್ ಆಗಿ ರ್ಯಾಪಿಡ್ಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಹೈ ಇಂಪ್ಯಾಕ್ಟ್ ನ್ಯೂಸಸ್. ಏನಾಗುತ್ತೆ ಐ ಇಂಪ್ಯಾಕ್ಟ್ ನ್ಯೂಸಸಲ್ಲಿ ಏನಾಗುತ್ತೆ ನೋಡೋದಾರೆ, ಲಾರ್ಜ್ ಕ್ಯಾಂಡಲ್ಸು, ನಮಗೆ ಕ್ಯಾಂಡಲ್ಸು ಬಿಗ್ ಕ್ಯಾಂಡಲ್ಸ್ ಬರೋ ಚಾನ್ಸಸ್ ಇದೆ. ಇನ್ಕ್ರೀಸ್ಡ್ ವಾಲಿಟಿಲಿಟಿ ಅನ್ನೋದು ತುಂಬ ಇನ್ಕ್ರೀಸ್ ಆಗುತ್ತೆ. ಹಾಗೆ ಸ್ಪ್ರೆಡ್ಸ್ ವೈಡನಿಂಗು, ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೇ ಹೇಳಿದ್ದೀನಿ, ಸ್ಪ್ರೆಡ್ ಅನ್ನೋದು ಚಿಕ್ಕದಾಗಿರೋದು ವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 10 ರೂಪಾಯಿ ಸ್ಪ್ರೆಡ್ ಇದ್ದರೆ ಅದು 100 ರೂಪಾಯಿ ಅಥವಾ 500 ರೂಪಾಯಿ ಆಗೋ ಚಾನ್ಸಸ್ಸು ಇದೆ ಐ ಇಂಪ್ಯಾಕ್ಟ್ ನ್ಯೂಸಸ್ ಬರೋ ಟೈಮಲ್ಲಿ. ಹಾಗೆ ಸ್ಲಿಪ್ಪೇಜ್ ಏನಂತಂದರೆ, ಇವಾಗ ನೀವು ಒಂದು 10 ರೂಪಾಯಲ್ಲಿ ಬೈ ಮಾಡೋಕ್ಕೆ ನೋಡ್ತಿರ್ತೀರ, ಓಕೆ, ಅದು 15 ರೂಪಾಯಲ್ಲಿ ಬೈ ಆಯ್ತದೆ. ಸೊ ಈ 5 ರೂಪಾಯಿ ಸ್ಲಿಪ್ಪೇಜ್ ಆಯಿತು, ಇದನ್ನೇ ನಾವು ಸ್ಲಿಪ್ಪೇಜ್ ಅಂತ ಕರೆಯೋದು. ಹಾಗೆ ಲಿಕ್ವಿಡಿಟಿ ಗ್ರ್ಯಾಬ್ಸ್ಗಳನ್ನ ನೋಡ್ಬೋದು, ಹಾಗೆ ಫೇಕ್ ಬ್ರೇಕ್ಔಟ್ಸ್ಗಳನ್ನ ನೋಡ್ಬೋದು. ಯಾಕಂತಂದರೆ ಬಿಗ್ ಕ್ಯಾಂಡಲ್ಸ್ ಬರೋದ್ರಿಂದ ನಮಗೆ ಯಾವ ಕಡೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇದು ಗೊತ್ತಾಗಬೇಕು ಅಂದರೆ ನಾವು ಫಂಡಮೆಂಟಲ್ಸ್ ನೋಡಬೇಕು. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಗ್ರೇಟರ್ ದೆನ್ ಬಂತಾ ಅಥವಾ ಲೆಸರ್ ದೆನ್ ಬಂತಾ ಅನ್ನೋದು ಗೊತ್ತಾದಾಗ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಈ ಕಡೆ ಡೈರೆಕ್ಷನ್ ಹೋಗುತ್ತೆ ಅಂತ. ಪ್ರೈಸ್ ಕ್ಯಾನ್ ಮೂವ್ ವೆರಿ ಅನ್ಪ್ರಿಡಿಕ್ಟಬಲಿ. ಪ್ರೈಸ್ ಏನಾಗುತ್ತೆ, ನಾವು ಪ್ರಿಡಿಕ್ಟ್ ಮಾಡೋದೇ ಇರೋ ಥರ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನ್ಯೂಸ್ ಬಂದಾಗ ಯಾವತ್ತೂ ಟ್ರೇಡ್ಸ್ನ ನೋಡಬೇಡಿ, ಜಸ್ಟ್ ಆ ಕ್ಯಾಂಡಲ್ಸ್ನ ನೋಡಿ. ನ್ಯೂಸ್ ರಿಲೀಸ್ ಆದಮೇಲೆ ಫಾರ್ಕ್ಯಾಸ್ಟಿಗೂ ಆ್ಯಕ್ಚುಲಿಗೂ ಇರೋ ಡಿಫ್ರೆನ್ಸ್ ನೋಡಿ ನೀವು ಟ್ರೇಡ್ಸ್ನ ಪ್ಲ್ಯಾನ್ ಮಾಡ್ಬೋದು. ಓಕೆ, ಗ್ರೇಟರ್ ದೆನ್ ಬಂದರೆ ಬೈ ಸೈಡ್ ನೋಡ್ಬೋದು, ಅದೇ ಲೆಸರ್ ದೆನ್ ಬಂದರೆ ಸೆಲ್ ಸೈಡ್ ನೋಡ್ಬೋದು. ಹಾಗೆ ವೈ ಸ್ಮಾರ್ಟ್ ಮನಿ ಲವ್ಸ್ ನ್ಯೂಸ್. ಸ್ಮಾರ್ಟ್ ಮನಿ ಟ್ರೇಡರ್ಸು ಯಾಕೆ ನ್ಯೂಸ್ನ ಇಷ್ಟಪಡ್ತಾರೆ ಅಂತಂದರೆ, ಇನ್ಸ್ಟಿಟ್ಯೂಷನ್ಸ್ ಆಫ್ಟನ್ ಯೂಸ್ ನ್ಯೂಸ್ ವಾಲಿಟಿಲಿಟಿ ಟು ಕ್ಯಾಪ್ಚರ್ ಲಿಕ್ವಿಡಿಟಿ, ಟ್ರಿಗರ್ ಸ್ಟಾಪ್ ಲಾಸಸ್, ಎಂಟರ್ ಲಾರ್ಜ್ ಪೊಸಿಷನ್. ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಈ ನ್ಯೂಸ್ ವಾಲಿಟಿಲಿಟಿ ಟೈಮಲ್ಲಿ ಲಿಕ್ವಿಡಿಟಿಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ತಾರೆ. ಹಾಗೆ ಟ್ರಿಗರ್ ಸ್ಟಾಪ್ ಲಾಸಸ್ ಅಂದರೆ ತುಂಬ ಜನ ರೀಟೇಲರ್ಸ್ ಏನು ಮಾಡಿರ್ತಾರೆ, ಸ್ಟಾಪ್ ಲಾಸ್ಗಳೆಲ್ಲ ಇಟ್ಟಿರ್ತಾರೆ. ಸೊ ಇದನ್ನು ಮೂವ್ ಮಾಡೋಕ್ಕೋಸ್ಕರ ಇವರು ಲಾರ್ಜ್ ಪೊಸಿಷನ್ಸ್ ಅನ್ನೋದನ್ನ ಮಾರ್ಕೆಟಿಗೆ ಇಳಿಸ್ತಾರೆ. ಓಕೆ, 100 ಕ್ವಾಂಟಿಟಿ ಇಳಿಸೋ ಕಡೆ 1000 ಅಥವಾ 2000 ಕ್ವಾಂಟಿಟಿ ಇಳಿಸೋದು. ಬಿಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅವರು ಬಿಲಿಯನ್ಸ್ ಟ್ರಿಲಿಯನ್ಸ್ ಲೆಕ್ಕದಲ್ಲಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಾರೆ. ಓಕೆ, ದಿಸ್ ಕ್ರಿಯೇಟ್ಸ್ ಲಿಕ್ವಿಡಿಟಿ ಸ್ವೀಪ್ಸ್. ಸೊ ಇದೇನು ಮಾಡುತ್ತೆ, ಲಿಕ್ವಿಡಿಟಿ ಸ್ವೀಪ್ಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಓಕೆ, ಪ್ರೀವಿಯಸ್ ಡೇಸಲ್ಲೇ ನೀವು ನೋಡಿರ್ಬೋದು, ಟ್ರಂಪು ಇರಾನ್ ಜೊತೆ ವಾರ್ ನಿಲ್ಲಿಸಿದ್ದೀನಿ ಅಂತ ಅಂದಾಗ ಮಾರ್ಕೆಟಲ್ಲಿ ಒಂದು ಬಿಗ್ ಮೂಮೆಂಟ್ಸ್ ಬರುತ್ತೆ. ಅದಾದಮೇಲೆ
ನೆಕ್ಸ್ಟ್ ಡೇನೇ ಇಲ್ಲ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಮತ್ತೆ ಬಿಗ್ ಮೂಮೆಂಟ್ಸ್ ಬರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಈ ಹೈ ವಾಲಟಿಲಿಟಿ ಬಂದಾಗ ಎಲ್ಲ ಕಡೆನೂ ಸ್ಟಾಪ್ ಅಂಡ್ಸ್ ಆಗೋ ಚಾನ್ಸಸ್ ಇದೆ, ಲಿಕ್ವಿಡಿಟಿ ಗ್ರ್ಯಾಬ್ ಆಗೋ ಚಾನ್ಸಸ್ ಇದೆ, ಗ್ರ್ಯಾಬು ಸ್ವೀಪ್ಸ್. ಓಕೆ, ಸೊ ಎರಡು ಆಗೋ ಚಾನ್ಸಸ್ ಇದೆ. ಸೊ ನೀವು ಯಾವತ್ತು ಸ್ಮಾರ್ಟ್ ಮನಿ ಟ್ರೇಡರ್ಸ್ ಥರ ಯೋಚನೆ ಮಾಡಬೇಕು, ನ್ಯೂಸ್ ಟೈಮಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ನ್ಯೂಸ್ ಬಂದ ಮೇಲೆ ಫಂಡಮೆಂಟಲ್ಸ್ ನೋಡಿ ನೀವು ನಿಮ್ಮ ಎಂಟ್ರೀಸ್ಗಳನ್ನ ಪ್ಲ್ಯಾನ್ ಮಾಡ್ಬೋದು. ಓಕೆನಾ. ನ್ಯೂಸ್ ಟ್ರೇಡಿಂಗ್ ಎಕ್ಸಾಂಪಲ್, ಇವಾಗ ನ್ಯೂಸ್ ಟ್ರೇಡಿಂಗ್ ಎಕ್ಸಾಂಪಲ್ ನೋಡೋಣ. ಬಿಫೋರ್ ಎನ್ ಎಫ್ ಪಿ ಬರೋದಕ್ಕಿಂತ ಮುಂಚೆ EURUSD 1,1000 ಇದೆ ಅಂತ ಅಂದ್ಕೊಳ್ಳಿ. ಓಕೆ, 1.1000 ಇದೆ ಅಂತ. NFP ಮಚ್ ಸ್ಟ್ರಾಂಗರ್ ದೆನ್ ಎಕ್ಸ್ಪೆಕ್ಟೆಡ್. NFP ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಸ್ಟ್ರಾಂಗ್ ಆಗಿ ಬಂತು, ರಿಸಲ್ಟು USD ಸ್ಟ್ರೆಂಥನ್ಸು. ಸೊ USD ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇವಾಗ NFP ಇರೋದು ಈ ಪಾಯಿಂಟ್ಸಲ್ಲಿ. ಸೊ NFP ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಬಂದಿದೆ. USD ನೋಡಿದ್ರೆ ಈ ಪ್ಲೇಸಲ್ಲಿ ಇದೆ. ಓಕೆ, ಸೊ EURUSD ಫಾಲ್ ಶಾರ್ಪ್ಲಿ. USD ಸ್ಟ್ರಾಂಗ್ ಆದಾಗ ಏನಾಗುತ್ತೆ, ಯೂರೋ ಅನ್ನೋದು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ EURUSD ಪೇರಲ್ಲಿ ನೋಡೋದಾದರೂ ನಿಮಗೆ ಬಿಯರಿಶ್ ಮೊಮೆಂಟಮ್ ಅನ್ನೋದು ಕಾಣಿಸುತ್ತೆ. ಓಕೆನಾ. ನೆಕ್ಸ್ಟು ರಿಸ್ಕ್ ಆಫ್ ಟ್ರೇಡಿಂಗ್ ನ್ಯೂಸ್ ಟೈಮಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಅದರದ್ದು ರಿಸ್ಕ್ ಏನು ಅಂತ ನೋಡೋದಾರೆ, ಸ್ಟಾಪ್ ಲಾಸ್ ಸ್ಲಿಪ್ಪೇಜು. ಸೊ ಸ್ಟಾಪ್ ಲಾಸ್ ಸ್ಲಿಪ್ಪೇಜ್ ಆಗೋ ಚಾನ್ಸಸ್ ಇದೆ. ಯಾಕಂತಂದರೆ ನೀವು ಸ್ಟಾಪ್ ಲಾಸ್ ಒಂದು $50 ಇಟ್ಟಿರ್ತೀರ, ಅದು ನಿಮಗೆ $80-90 ಹೊಡೆಯೋ ಚಾನ್ಸಸ್ ಇದೆ. ಅಂದರೆ -$90 ಹೊಡೆಯೋ ಚಾನ್ಸಸ್ ಇದೆ. ಓಕೆ, ಸಿಂಪಲ್ ಎಕ್ಸಾಂಪಲ್ ನೋಡೋದಾದರೆ ಇವಾಗ ನೋಡಿ, ನೀವು ಸ್ಟಾಪ್ ಲಾಸ್ ಇಟ್ಟಿರೋದು ಇಲ್ಲಿ. ಓಕೆ, ನಿಮ್ಮ TP ಇರೋದು ಇಲ್ಲಿ. ನ್ಯೂಸ್ ಬಂದು ಸಡನ್ ವಾಲಟಿಲಿಟಿ ಆಗಿ ಹಿಂಗೆ ಹೋಯ್ತದೆ. ಇವಾಗ ನ್ಯೂಸ್ ಬಂದಾಗ ಇಲ್ಲಿ ಗಂಟ ಮಾರ್ಕೆಟ್ ಮೂವ್ ಆಗಿದೆ ಅಂದರೆ ನಿಮ್ಮ SL ಇಲ್ಲಿ ಬಂದು ಹೊಡಿಯುತ್ತೆ, ಇಲ್ಲಿ ಹೊಡಿಯಲ್ಲ. ಓಕೆ, ಸೊ ಇಲ್ಲಿಗೆ $50 ಹೋಗುತ್ತೆ ಅಂತ ನೀವು ಇಟ್ಟಿದ್ರಿ, ಬಟ್ $50 ಹೋಗಲ್ಲ, ಇಲ್ಲಿಗೆ ಅದು $70 ಅಥವಾ $100 ಆಗೋ ಚಾನ್ಸಸ್ ಇದೆ. ಓಕೆನಾ. ಹಾಗೆ ಅನ್ಪ್ರಿಡಿಕ್ಟಬಲ್ ಸ್ಪೈಕ್ಸು. ಸೊ ಸ್ಪೈಕ್ ಯಾವ ಥರ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಅದರಿಂದ ನ್ಯೂಸ್ ಟ್ರೇಡಿಂಗ್ ಅವಾಯ್ಡ್ ಮಾಡಬೇಕು. ಸ್ಪ್ರೆಡ್ಸ್ ಇನ್ಕ್ರೀಸಸ್ಸು, ನ್ಯೂಸ್ ಟೈಮಲ್ಲಿ ಹೈ ಇಂಪ್ಯಾಕ್ಟ್ ನ್ಯೂಸ್ ಬರೋ ಟೈಮಲ್ಲಿ ಸ್ಪ್ರೆಡ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಹಾಗೆ ಫಾಸ್ಟ್ ರಿವರ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ. ಓಕೆ, ನಮ್ಮ ಪ್ರಿಡಿಕ್ಷನ್ ಯಾವತ್ತು ನ್ಯೂಸ್ ಟೈಮಲ್ಲಿ ರಾಂಗ್ ಆಗೋ ಚಾನ್ಸಸ್ ಇದೆ. ಓಕೆ, 10ರಲ್ಲಿ 2-3 ಸರಿಯಾಗೋ ಚಾನ್ಸ್ ಆಗ್ಬೋದು, ಬಟ್ ಆಲ್ಮೋಸ್ಟ್ ಟೈಮು ಅದು ಎರಡು ಕಡೆನೂ ಲಿಕ್ವಿಡಿಟಿ ಸ್ವೀಪ್ ಆಗೋ ಚಾನ್ಸಸ್ ಇದೆ. ಬಿಗಿನರ್ಸ್ ಶುಡ್ ಬಿ ಕಾಶಿಯಸ್. ಅಂದರೆ ಬಿಗಿನರ್ಸ್ ಯಾವತ್ತು ಕೇರ್ಫುಲ್ ಆಗಿರಬೇಕು. ಓಕೆ, ಯಾಕಂತಂದರೆ ಬಿಗಿನರ್ಸಿಗೆ ಗೊತ್ತಿರಲ್ಲ ಮಾರ್ಕೆಟ್ ಮೂಮೆಂಟ್ಸ್ ಏನು ಅಂತ. ಸೊ ನೀವು ಜಸ್ಟ್ ನ್ಯೂಸ್ ಟೈಮಲ್ಲಿ ಅವಾಯ್ಡ್ ಮಾಡಿಬಿಡಿ. ಓಕೆ, ನ್ಯೂಸ್ ಬರೋಕ್ಕಿಂತ 10 ನಿಮಿಷ ಮುಂಚೆನೇ ಟ್ರೇಡ್ನ ಕ್ಲೋಸ್ ಮಾಡಿ, ನ್ಯೂಸ್ ಬಂದು 1 ಅವರ್ ಆದಮೇಲೆ ಟ್ರೇಡ್ನ ಮತ್ತೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಪ್ರೊಫೆಷ್ನಲ್ ಟ್ರೇಡರ್ಸ್ ಅಪ್ರೋಚ್ ಬಿಫೋರ್ ನ್ಯೂಸ್. ಪ್ರೊಫೆಷ್ನಲ್ ಟ್ರೇಡರ್ಸು ಯಾವ ಥರ ಅಪ್ರೋಚ್ ಮಾಡ್ತಾರೆ ಅಂತ ನೋಡೋದಾದರೆ, ಬಿಫೋರ್ ನ್ಯೂಸ್ ಏನು ಮಾಡ್ತಾರೆ, ಚೆಕ್ ಎಕಾನಮಿಕ್ ಕ್ಯಾಲೆಂಡ್ರು. ಅಂದರೆ ಫಾರೆಕ್ಸ್ ಫ್ಯಾಕ್ಟ್ರಿ ಅಥವಾ investing.com ಯಾವ್ದಾದ್ರು ನೋಡ್ತಾರೆ. ನೌ ಫಾರ್ಕ್ಯಾಸ್ಟ್ ಏನಿದೆ ಅಂತ ನೋಡ್ತಾರೆ. ಮಾರ್ಕ್ ಕೀ ಲೆವೆಲ್ಸು, ಚಾರ್ಟಲ್ಲಿ ಬಂದ್ಬಿಟ್ಟು ಕೀ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ತಾರೆ. ಹಾಗೆ ರೆಡ್ಯೂಸ್ ರಿಸ್ಕ್ನ ರೆಡ್ಯೂಸ್ ಮಾಡಿ ಒಂದು ಪೊಸಿಷನ್ನ ತಗೋತಾರೆ. ಆಫ್ಟರ್ ನ್ಯೂಸು ವೆಯ್ಟ್ ಫಾರ್ ಮಾರ್ಕೆಟ್ ರಿಯಾಕ್ಷನ್. ಆಫ್ಟರ್ ನ್ಯೂಸ್ ಬಂದಮೇಲೆ ಮಾರ್ಕೆಟ್ ರಿಯಾಕ್ಷನ್ ಆಗೋಕ್ಕೆ ವೆಯ್ಟ್ ಮಾಡ್ತಾರೆ. ಟ್ರೇಡ್ ಕನ್ಫರ್ಮೇಷನ್ಸು, ಇವ್ರಿಗೆ ಯಾವ್ದಾದ್ರು ಟೆಕ್ನಿಕಲಿ ಯಾವ್ದಾದ್ರು ಕನ್ಫರ್ಮೇಷನ್ ಸಿಕ್ಕಿದ್ರೆ ಫಾಲೋ ಆ ಸ್ಟ್ರಕ್ಚರ್ನ ಫಾಲೋ ಮಾಡಿಕೊಂಡು TPಸ್ಗಳನ್ನ ತಗೋತಾರೆ. ಓಕೆನಾ. ನ್ಯೂಸ್ ಇಂಪ್ಯಾಕ್ಟ್ ಲೆವೆಲ್ಸು, ಇವಾಗ ನ್ಯೂಸ್ ಇಂಪ್ಯಾಕ್ಟ್ದು ಲೆವೆಲ್ಸ್ ನೋಡೋಣ. ಇಂಪ್ಯಾಕ್ಟ್ ಲೆವೆಲು ಲೋ ಇಂಪ್ಯಾಕ್ಟ್ ಆದರೆ ಇದ್ರದ್ದು ಇಂಪಾರ್ಟೆನ್ಸು ಸ್ಮಾಲ್ ಮೂವ್ಸು. ಓಕೆ, ಇಂಪ್ಯಾಕ್ಟ್ ಚಿಕ್ಕದಾಗಿದ್ದರೆ ಮೂಮೆಂಟ್ಸ್ ಅನ್ನೋದು ಸ್ಮಾಲ್ ಆಗಿರುತ್ತೆ. ಅದೇ ಮೀಡಿಯಮ್ ಇಂಪ್ಯಾಕ್ಟ್ ಆದರೆ ಮಾಡ್ರೇಟ್ ಮೂವ್ಸ್ ಇರುತ್ತೆ. ಓಕೆ, ಚಾರ್ಟಲ್ಲಿ ನಿಮಗೆ ನೋಡಿದರೆ ಮಾಡ್ರೇಟ್ ಆಗಿರುತ್ತೆ. ಮಾಡ್ರೇಟ್ ಮೀನ್ಸ್ ನ್ಯೂರಲ್ ಆಗಿರುತ್ತೆ. ಓಕೆ, ಅದೇ ಹೈ ಇಂಪ್ಯಾಕ್ಟ್ ನ್ಯೂಸ್ ಆದರೆ ನಮಗೆ ಹ್ಯೂಜ್ ಮೂವ್ಮೆಂಟ್ಸ್ ಅನ್ನೋದು ಬರುತ್ತೆ. ಓಕೆ, ಲೋ ಇಂಪ್ಯಾಕ್ಟ್ ನ್ಯೂಸ್ ಬರ್ತಾಯಿದೆ ಅಂತಂದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ. ಹಾಗೆ ಮೀಡಿಯಮ್ ಇಂಪ್ಯಾಕ್ಟ್ ಬರ್ತಾಯಿದೆ ಅಂತಂದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ಹೈ ಇಂಪ್ಯಾಕ್ಟ್ ಬರುತ್ತೆ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಅವಾಯ್ಡ್ ಮಾಡಬೇಕು. ಓಕೆ, ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾರೆ, ಇಗ್ನೋರಿಂಗ್ ಎಕನಾಮಿಕ್ ಕ್ಯಾಲೆಂಡ್ರು ಅಂದರೆ ಫಾರೆಕ್ಸ್ ಫ್ಯಾಕ್ಟ್ರಿ ನೋಡದೇ ಇರೋದು. ಟ್ರೇಡ್ ಬ್ಲೈಂಡ್ಲಿ ಬಿಫೋರ್ ನ್ಯೂಸು, ಅಂದರೆ ಟ್ರೇಡ್ ಮಾಡ್ತಾನೆ ಇರ್ತಾರೆ, ನ್ಯೂಸ್ ಅನ್ನೋದು ನೋಡೋಕ್ಕೆ ಹೋಗ್ತಿರಲ್ಲ, ಜಸ್ಟ್ ಟ್ರೇಡಿಂಗ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾರೆ. ಸೊ ಇದರಿಂದ ಲಾಸಸ್ ಆಗೋ ಚಾನ್ಸಸ್ ಇದೆ. ಯೂಸಿಂಗ್ ಲಾರ್ಜ್ ಲಾಟ್ ಸೈಜಸ್ಸು, ಸೊ ನ್ಯೂಸಲ್ಲಿ ಒಂದೇ ಸಲ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು 0.01 ಲಾಟ್ ತೊಗೊಳ್ಳೋ ಕಡೆ 1 ಲಾಟೆಲ್ಲ ಪರ್ಚೇಸ್ ಮಾಡೋದು. ಹಾಗೆ ಚೇಸಿಂಗ್ ವಾಲಟಿಲಿಟಿನ ಚೇಂಜ್ ಮಾಡೋಕ್ಕೆ ಹೋಗೋದು. ಹಾಗೆ ಓವರ್ ಟ್ರೇಡಿಂಗ್ ನ್ಯೂಸ್ ಬರೋ ಟೈಮಲ್ಲಿ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗೋದು. ಸೊ ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಗಿನರ್ಸ್ ಆದವರು ಬಿ ಕೇರ್ಫುಲ್. ಓಕೆ, ಟ್ರೇಡಿಂಗಲ್ಲಿ ರಿಸ್ಕ್ ಇದೆ, ಹಾಗಂತ ನೀವು ನೋಡ್ಕೊಳ್ಳೋದೇ ಮಾಡಿದ್ರೆ 100% ಲಾಸಸ್ನ ಫೇಸ್ ಮಾಡಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಪ್ರೋ ಟಿಪ್ಸು, ಆಲ್ವೇಸ್ ಚೆಕ್ಸ್ ನ್ಯೂಸು ಏನೇನು ಶೆಡ್ಯೂಲ್ ಆಗಿದೆ ಅಂತ ನೋಡಿ. ಹಾಗೆ ಅಂಡರ್ಸ್ಟ್ಯಾಂಡ್ ಫಾರ್ಕ್ಯಾಸ್ಟ್ ವರ್ಸಸ್ ಆ್ಯಕ್ಚುಯಲು.
ಫಾರ್ಕ್ಯಾಸ್ಟಿಗೂ ಆ್ಯಕ್ಚುಲಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ತಿಳ್ಕೊಳ್ಳಿ. ಹಾಗೆ ಅವಾಯ್ಡ್ ಎಮೋಷ್ನಲ್ ಡಿಸಿಷನ್ಸು. ನಿಮಗೆ ಏನೇ ಎಮೋಷನ್ಸ್ ಬಂದರೂ ಅದನ್ನ ಟ್ರೇಡಿಂಗಲ್ಲಿ ತೋರ್ಸೋಕೆ ಹೋಗಬೇಡಿ. ಯಾಕಂತಂದರೆ ಟ್ರೇಡಿಂಗಲ್ಲಿ ತೋರ್ಸೋಕೆ ಹೋದರೆ ಅದು ನಿಮಗೆ ಕರ್ಮ ಇಸ್ ಎ ಬುಮರಂಗ್ ಅಂತ ಅಂತಾರಲ್ಲ, ಅದೇ ಥರ ನೀವೇನು ತೋರಿಸ್ತೀರೋ ಅದು ಆವಾಗಲೇ ರಿಟರ್ನ್ಸ್ ಬಂದುಬಿಡುತ್ತೆ. ನೀವು ರಾಂಗಾಗಿ ತೊಗೊಂಡ್ರೆ ರಾಂಗ್ ರಿಸಲ್ಟ್ ಅಲ್ಲೇ ಬಂದುಬಿಡುತ್ತೆ, ಅದೇ ನೀವು ರೈಟಾಗಿ ತೊಗೊಂಡ್ರೆ ರೈಟ್ ರಿಸಲ್ಟ್ ಅಲ್ಲೇ ಬರುತ್ತೆ. ಓಕೆ, ರೆಡ್ಯೂಸ್ ಪೊಸಿಷನ್ ಸೈಜ್ ಡ್ಯೂರಿಂಗ್ ವಾಲಿಟಿಲಿಟಿ ಇರೋ ಟೈಮಲ್ಲಿ ಪೊಸಿಷನ್ ಸೈಜ್ ಯಾವತ್ತೂ ಕಮ್ಮಿಲೇ ಇರಲಿ. ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ 0.110 ಕೆಳಗಡೆ ಇರಲಿ. ಓಕೆ, ನೀವು ಯಾವತ್ತು 1 ಲಾಟು 2 ಲಾಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಡಿ. ಓಕೆ, ಗೋಲ್ಡೆಲ್ಲ ಆದವರು 0.5 ಒಳಗಡೆ ಇಟ್ಕೊಂಡು ಮಾಡ್ಬೋದು, ಮಾಡೋಂಥವ್ರು ಆದರೆ. ಓಕೆ, ಹಾಗೆ ವೆಯ್ಟ್ ಫಾರ್ ಕನ್ಫರ್ಮೇಷನ್ ಆಫ್ಟರ್ ನ್ಯೂಸ್ ಆದಮೇಲೆ ನಾವು ಕನ್ಫರ್ಮೇಷನ್ಸ್ ತೊಗೊಂಡ್ಬೇಕಾದ್ರೆ ಎಂಟ್ರಿ ಆಗ್ಬೋದು. ಗೋಲ್ಡನ್ ರೂಲು: ನ್ಯೂಸ್ ಕ್ರಿಯೇಟ್ಸ್ ವಾಲಿಟಿಲಿಟಿ ಬಟ್ ಡಿಸಿಪ್ಲಿನ್ ಪ್ರೊಟೆಕ್ಟ್ಸ್ ಕ್ಯಾಪಿಟಲ್. ನ್ಯೂಸ್ ಏನು ಮಾಡುತ್ತೆ? ಕ್ರಿಯೇಟ್ ವಾಲಿಟಿಲಿಟಿ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ಡಿಸಿಪ್ಲಿನ್ ಅನ್ನೋದು ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲದೆ ನೀವು ಟ್ರೇಡಿಂಗಲ್ಲಿ ಸಸ್ಟೈನ್ ಆಗೋಕ್ಕಾಗಲ್ಲ. ನೀವು ಆ ಟೈಮಲ್ಲೂ ದುಡ್ಡು ಮಾಡಬೇಕು ಅಂತ ಹೋದರೆ ಏನಾಗುತ್ತೆ ಅಂತಂದರೆ ಬರೋ ದುಡ್ಡೆಲ್ಲ ಲಾಸ್ ಮಾಡ್ಕೋತೀರಾ. ನೀವು ಸ್ಕಿಲ್ ಕಲಿಯೋವರೆಗೂ ನಿಮ್ಮ ಹತ್ರ ದುಡ್ಡು ಅನ್ನೋದಿರುತ್ತೆ. ಸ್ಕಿಲ್ ಕಲ್ತ ಮೇಲೆ ಅಷ್ಟೊತ್ತಿಗೆ ನೀವೇನು ಮಾಡಿರ್ತೀರ ಎಲ್ಲ ಹೊಡ್ಸ್ಕೊಂಡಿರ್ತೀರ. ಇವಾಗ ನಮ್ಮ ಪರಿಸ್ಥಿತಿ ನೋಡೋದಾರು ಹಾಗೇನೆ. ನಮಗೆ ಕಲಿಯೋಕ್ಕಿಂತ ಮುಂಚೆ ಯಾರೂ ಇಷ್ಟು ಡೀಟೇಲಾಗಿ ಹೇಳ್ಕೊಡ್ಲಿಲ್ಲ. ಸೊ ನಾವೇ ಎಲ್ಲ ಪ್ರತಿಯೊಂದು ತಪ್ಪುಗಳನ್ನ ಮಾಡಿ ಕಲಿತು ಇವತ್ತು ಕ್ಯಾಪಿಟಲೇ ಇಲ್ದಂಗೆ ಆಯಿತು. ಸೊ ಇವತ್ತು ಕ್ಯಾಪಿಟಲಿಗೋಸ್ಕರ ಹೊಡೆದಾಡ್ತಿದ್ವಿ. ಅದೇ ನಮಗೆ ಸ್ಕಿಲ್ ಇದೆ, ಕ್ಯಾಪಿಟಲ್ ಇಲ್ಲ. ಓಕೆ, ಸೊ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಆಲ್ರೆಡಿ 100 ಡೇಸ್ ಸೀರೀಸಲ್ಲಿ ಪ್ರತಿಯೊಂದು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಇನ್ ಡೀಟೇಲಾಗಿ ಹೇಳಿದ್ದೀನಿ. ನೀವು ಇದನ್ನು ಫಾಲೋ ಮಾಡಿದರೆ ಸಾಕು, ನಿಮ್ಮ ಕ್ಯಾಪಿಟಲ್ ವಾಶೌಟ್ ಆಗಲ್ಲ. ಓಕೆ, ಸೊ ಇರೋ ಕ್ಯಾಪಿಟಲ್ನ ಗ್ರೋ ಮಾಡ್ತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗು. ಇವತ್ತೇನೇನು ಕಲಿತು ಅಂತಂದರೆ, ಹೈ ಇಂಪ್ಯಾಕ್ಟ್ ನ್ಯೂಸ್ ಕಾಸ್ ಮೇಜರ್ ಫಾರೆಕ್ಸ್ ಮಾರ್ಕೆಟ್ ಮೂಮೆಂಟ್ಸು. ಸೊ ಹೈ ಇಂಪ್ಯಾಕ್ಟ್ ನ್ಯೂಸಸ್ಸಿಂದ ಫಾರೆಕ್ಸ್ ಮಾರ್ಕೆಟು ಬಿಗ್ ಮೂವ್ಸ್ ಅನ್ನೋದು ಕೊಡುತ್ತೆ. ಕೀ ಇವೆಂಟ್ಸ್ ಇನ್ಕ್ಲೂಡ್ ಇಂಟ್ರೆಸ್ಟ್ ರೇಟ್, CPI, NFP, GDP ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ ಸ್ಪೀಚಸ್ಸು. ಸೊ ಇಲ್ಲಿ ಕೀ ಇವೆಂಟ್ಸ್ ನೋಡೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ, CPI ಇರುತ್ತೆ, NFP ಇರುತ್ತೆ, GDP ಇರುತ್ತೆ, ಸೆಂಟ್ರಲ್ ಬ್ಯಾಂಕ್ ಸ್ಪೀಚಸ್ಗಳಿರುತ್ತೆ. ನ್ಯೂಸ್ ಕ್ಯಾನ್ ಕ್ರಿಯೇಟ್ ಬೋತ್ ಆಪರ್ಚುನಿಟಿ ಆ್ಯಂಡ್ ರಿಸ್ಕು. ನ್ಯೂಸ್ ಏನು ಮಾಡುತ್ತೆ? ಆಪರ್ಚುನಿಟಿನೂ ಕ್ರಿಯೇಟ್ ಮಾಡುತ್ತೆ, ಅದೇ ಥರ ರಿಸ್ಕು ಇನ್ವಾಲ್ವ್ ಆಗಿರುತ್ತೆ. ಸೊ ಒಂದು ಟೈಮ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಇನ್ನೊಂದು ಟೈಮ್ ಓಡಿಸ್ಕೊಂಡ್ರೆ ಸೊ ಕಂಪ್ಲೀಟ್ಲಿ ನಾವು ನಮ್ಮ ಕ್ಯಾಪಿಟಲ್ನ ವಾಶೌಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಅದನ್ನ ಅವಾಯ್ಡ್ ಮಾಡೋದೇ ಬೆಸ್ಟು. ಓಕೆ, ಸುಮ್ಮನೆ ಮಾಡೋದ್ರ ಬದಲು ಅವಾಯ್ಡ್ ಮಾಡ್ಕೊಬಿಟ್ರೆ ನಮಗೆ ಇನ್ನೂ ಬೆಟರ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಪ್ರಿಪೇರ್ ಬಿಫೋರ್ ನ್ಯೂಸ್ ಆ್ಯಂಡ್ ಮ್ಯಾನೇಜ್ ರಿಸ್ಕ್ ಕೇರ್ಫುಲಿ. ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವರು ನ್ಯೂಸ್ಗಿಂತ ಮುಂಚೆನೇ ಪ್ರಿಪೇರ್ ಆಗ್ತಾರೆ ಏನೇನು ಮಾಡಬೇಕು ಅಂತ. ಅದಾದಮೇಲೆ ರಿಸ್ಕ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಾರೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಫಾರೆಕ್ಸ್ ಟ್ರೇಡರ್. ನೀವು ಹೈ ಇಂಪ್ಯಾಕ್ಟ್ ನ್ಯೂಸಸ್ಸು ತಿಳ್ಕೊಳ್ಳೇಬೇಕು. ಇದು ಪ್ರತಿಯೊಬ್ಬ ಫಾರೆಕ್ಸ್ ಟ್ರೇಡರ್ಗೂ ಏನೇನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಅದರಿಂದ ಇಷ್ಟು ಡೀಟೇಲಾಗಿ ನಿಮಗೆ ಹೇಳ್ತಿರೋದು. ಮಾಸ್ಟರಿಂಗ್ ಹೈ ಇಂಪ್ಯಾಕ್ಟ್ ನ್ಯೂಸಸ್ ಹೆಲ್ಪ್ಸ್ ಯು ಅವಾಯ್ಡ್ ಸರ್ಪ್ರೈಸಸ್ ಆ್ಯಂಡ್ ಟ್ರೇಡ್ ವಿತ್ ಗ್ರೇಟರ್ ಅವೇರ್ನೆಸ್. ಸೊ ನೀವೇನಾದರೂ ಹೈ ಇಂಪ್ಯಾಕ್ಟ್ ನ್ಯೂಸಸ್ಗಳನ್ನ ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ಸರ್ಪ್ರೈಸಸ್ಗಳು ಗೊತ್ತಾಗಲ್ಲ. ಓಕೆ, ಕೆಲವೊಬ್ಬರಿಗೆ ಮಾರ್ಕೆಟ್ ಚಾರ್ಟ್ ನೋಡ್ತಿರ್ತಾರೆ, ಸಡನ್ನು ಸ್ಟಾಪ್ ಲಾಸ್ ಆಗುತ್ತೆ, ಬಿಗ್ ಕ್ಯಾಂಡಲ್ಸ್ ಬರುತ್ತೆ. ಯಾಕಾಗುತ್ತೆ ಗೊತ್ತಿಲ್ಲ, ಏನಕ್ಕಾಗುತ್ತೆ ಗೊತ್ತಿಲ್ಲ. ಅದೇ ನೀವು ಎಕನಾಮಿಕ್ ಕ್ಯಾಲೆಂಡರ್ಗಳನ್ನ ಪ್ರತಿದಿನ ನೋಡ್ತಾ ಇದ್ದು ಹೈ ಇಂಪ್ಯಾಕ್ಟ್ ನ್ಯೂಸಸ್ಗಳ ಬಗ್ಗೆ ಇನ್ ಡೀಟೇಲಾಗಿ ತಿಳ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇದರಿಂದ ಹಿಂಗಾಯಿತು, ಇದರಿಂದ ಈ ಥರ ಬಂತು ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಯಾವತ್ತೂ ಬಿ ಕೇರ್ಫುಲ್ಲಿಂದ ಟ್ರೇಡ್ ಮಾಡಿ. ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ ಗೈಡೆನ್ಸ್ ಅವರ್ಸ್. ಓಕೆ, ನಿಮ್ಮ ಎಫರ್ಟ್ಸು ನೀವಾಗಕ್ಕೆ ರೆಡಿಯಾಗಿ, ನಮ್ಮ ಗೈಡೆನ್ಸು ಯಾವತ್ತೂ ಇರುತ್ತೆ. ಇಲ್ಲಿ ಗಂಟ ಯಾರ್ಯಾರು ವೀಡಿಯೋ ನೋಡಿದ್ರಿ, ಹಾಗೆ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದ್ರು ಟ್ರೇಡಿಂಗ್ ಇನ್ ಡೀಟೇಲಾಗಿ ಕಲಿಬೇಕು ಅಂತಂದರೆ ಪಾರ್ಟ್ 0 ಸ್ಟಾರ್ಟ್ ಮಾಡಿ. ಓಕೆ, ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೇನು ಅರ್ಥ ಆಗಲ್ಲ. ಪಾರ್ಟ್ 0 ನೋಡ್ತಾ ಬಂದಾಗ ನಿಮಗೆ ಕಂಪ್ಲೀಟ್ ಗೈಡ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಹಾಗೆ ನಿಮ್ಮ ಹೆಸರು, ನಿಮ್ಮ ಊರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೆ ನಾನೇನಾದರೂ ಮಾಡಿರೋದ್ರಲ್ಲಿ ತಪ್ಪು ಕಾಣಿಸ್ತಿದ್ರೆ ಅದನ್ನು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಅಥವಾ ನಾನೇನಾದ್ರು ಸರಿ ಹೇಳಿದರೆ ನಿಮಗೆ ಯಾವ್ದಾದ್ರು ವಿಷಯಗಳು ಇಷ್ಟ ಆಗಿದ್ರೆ ಅದನ್ನು ನೀವು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.